ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇನ್ಫ್ಲೇಷನ್ ಬಿಲೋ 6%. ಡಿಸೆಂಬರ್ 2022 ಅಲ್ಲಿ ಇನ್ಫ್ಲೇಷನ್ 5.72% ಆಗಿದೆ. ನವೆಂಬರಲ್ಲಿ 5.88% ಇತ್ತು. 6% ಕೆಳಗೆ 2 ತಿಂಗಳು ಕ್ಲೋಸ್ ಆಗಿದೆ. ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸ್ ಇಂಪ್ರೂವ್ ಆಗಿದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸು ಅಕ್ಟೋಬರಲ್ಲಿ 4% ನೆಗೆಟಿವ್ ಇತ್ತು. ನವೆಂಬರಲ್ಲಿ 7.1% ಗ್ರೋತ್ ಆಗಿದೆ. ಹಾಗೂ ಡಿಸೆಂಬರ್ದು ಡೇಟಾ ಫೆಬ್ರವರಿಯಲ್ಲಿ ಬರೋದು. ನ್ಯೂಸ್ ನಂಬರ್ 2, ಬಜೆಟ್ ವಿಶ್ ಲಿಸ್ಟ್ ಫ್ರಮ್ ಸಿಟಿಸನ್ಸ್. ಕಾಮನ್ ಮ್ಯಾನಿಗೆ ಸುಮಾರು ರಿಕ್ವೆಸ್ಟ್ ಇದೆ ಫೈನಾನ್ಸ್ ಮಿನಿಸ್ಟರ್ಗೆ, ಸೊ ದಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಜಾಸ್ತಿ ಬರಲಿ ಅಂತ. ATC ಡಿಡಕ್ಷನ್ಸ್ ಅಂತ ಈ ಎಷ್ಟೋ ಇನ್ಶೂರೆನ್ಸ್ ಪ್ರೀಮಿಯಮು ಮತ್ತು ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಸು ಮತ್ತು ಸುಕನ್ಯಾ ಸಮೃದ್ಧಿ ಅಂತ ಟ್ಯಾಕ್ಸ್ ಬೆನಿಫಿಟ್ ಬರೋ ಒಂದು ಡಿಡಕ್ಷನ್ನು 1.5 lakhs per annum ಇದೆ ಮಾತ್ರ. ಅದು ಜಾಸ್ತಿ ಮಾಡಬೇಕಂತ ಎಕ್ಸ್ಪೆಕ್ಟೇಷನ್ ಇದೆ, ಯಾಕಂದರೆ ಎಷ್ಟೋ ವರ್ಷದಿಂದ ಈ ಲಿಮಿಟನ್ನು ಚೇಂಜ್ ಮಾಡಿಲ್ಲ. ಹಾಗೂ ಬೇಸಿಕ್ ಇನ್ಕಮ್ ಟ್ಯಾಕ್ಸ್ ಲಿಮಿಟು 2.5 lakhs per annum ವರೆಗೂ ಟ್ಯಾಕ್ಸ್ ಕಟ್ಟಲಿಕ್ಕೆ ಇಲ್ಲ ಅಂತಿದೆ. ಅದನ್ನು 4 ಅಥವಾ 5 ಲಕ್ಷ per annum ಮಾಡಬೇಕಂತ ಒಂದು ರಿಕ್ವೆಸ್ಟ್ ಇದೆ. ಯಾಕಂದರೆ ಈಗ ಇನ್ಫ್ಲೇಷನಿಂದ ಸ್ಯಾಲ್ರೀಸು ಇನ್ಕ್ರೀಸ್ ಆಗಿದೆ, ಎಕ್ಸ್ಪೆನ್ಸಸ್ಸು ಇನ್ಕ್ರೀಸ್ ಆಗಿದೆ. ಹಾಗೂ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ನು ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಮೇಲೆ ಜಾಸ್ತಿ ಮಾಡಬೇಕಂತಿದೆ. ಯಾಕಂದರೆ ಸದ್ಯಕ್ಕೆ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡಲಿಕ್ಕೆ 2 lakhs per annum ವರೆಗೆ ಡಿಡಕ್ಷನ್ ಇದೆ. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. ವಿಪ್ರೋದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಇವತ್ತು ಸಾಯಂಕಾಲ ಅನೌನ್ಸ್ ಆಗುತ್ತೆ. HDFC ಬ್ಯಾಂಕದು ಕ್ವಾರ್ಟರ್ಲಿ ರಿಸಲ್ಟ್ಸ್ ನಾಳೆ ಸಾಯಂಕಾಲ ಅಥವಾ ನಾಳೆ ಮಧ್ಯಾಹ್ನ ಅನೌನ್ಸ್ ಮಾಡ್ತಾರೆ. PVR ಹಾಗೂ ಐನಾಕ್ಸ್ ಮರ್ಜರಿಗೆ NCLT ಅಂದರೆ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲಿಂದ ಅಪ್ರೂವಲ್ ಸಿಕ್ಕಿದೆ. ಇನ್ನೂ ಕೆಲವು ಅಪ್ರೂವಲ್ ಆದಮೇಲೆ ಅವರು ಕಂಪ್ಲೀಟ್ ಆಗಿ ಈ 2 ಕಂಪ್ನಿಯನ್ನು ಮರ್ಜ್ ಮಾಡಿಬಿಡ್ತಾರೆ. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರುತಿ ಸುಜುಕಿ 2 ಹೊಸ SUVಸನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಸೊ ದಟ್ ಅವರಿಗೆ ಮಾರ್ಕೆಟ್ ಶೇರ್ ಜಾಸ್ತಿ ಆಗಲಿ SUV ಸೆಗ್ಮೆಂಟಲ್ಲಿ ಅಂತ. ಹಾಗೂ ಪೇಟಿಎಮ್ ಶೇರ್ಸು 75% ಆಲ್ಮೋಸ್ಟ್ IPO ಪ್ರೈಸಿಂದ ಬಿದ್ದಿದೆ. ಇಶ್ಯೂ ಪ್ರೈಸು IPO ಅಲ್ಲಿ 2150 ಇತ್ತು, ಸದ್ಯಕ್ಕೆ ಕರೆಂಟ್ ಪ್ರೈಸು 560. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಇವತ್ತು ರ್ಯಾಲಿ ಆಯಿತು, ಸುಮಾರು ದಿನ ಆದಮೇಲೆ 98 ಪಾಯಿಂಟ್ಸ್ ಅಪ್ ಆಗಿ ಕ್ಲೋಸ್ ಆಗಿದೆ. 17,957 ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 303 ಪಾಯಿಂಟ್ ಅಪ್ 60,261 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಇಂಡಸ್ಇಂಡ್ ಬ್ಯಾಂಕ್ 2.09% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 2.03% ಅಪ್ಪು, ಟಾಟಾ ಸ್ಟೀಲ್ 1.99% ಅಪ್ಪು. ಟಾಪ್ ಲೂಸರ್ಸು ಟೈಟನ್ ಕಂಪ್ನಿ 1.2% ಡೌನು, ಅಪೋಲೋ ಹಾಸ್ಪಿಟಲ್ಸ್ 0.56% ಡೌನು, ನೆಸ್ಲೆ 0.45% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಚೋಲಾ ಇನ್ವೆಸ್ಟ್ಮೆಂಟ್ 3.81% ಅಪ್ಪು, ಪೇಟಿಎಮ್ 3.11% ಅಪ್ಪು, ಅದಾನಿ ಟ್ರಾನ್ಸ್ಮಿಷನ್ 2.48% ಅಪ್ಪು. ಟಾಪ್ ಲೂಸರ್ಸ್ ಗ್ಲ್ಯಾಂಡ್ ಫಾರ್ಮಾ 2.92% ಡೌನು, ಹ್ಯಾವೆಲ್ಸ್ ಇಂಡಿಯಾ 1.68% ಡೌನು, ಝೈಡಸ್ ಲೈಫು 1.52% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1139 ಸ್ಟಾಕು ಅಂದರೆ 57% ಅಪ್ಪು, ಹಾಗೂ ಕಮ್ಮಿ ಆಗಿದ್ದು 862, ಸೊ 43% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors net sales 1,663 crores, domestic institutional investors 2,128 crores net purchases. Point number 6, today's gold and silver price. Gold price 5,165 per gram, silver 74 per gram. Point number 7, today's rupee value. $1 81.33, €1 88.25. Point number 8, stocks near 52-week high. Jindal Steel and Power 52-week high 613, closing price 610. Point number 9, stocks near 52-week low. Biocon 52-week low 246, closing price 252. Bata 1551, 52-week low, closing price 1579. Laurus Labs 354, 52-week low, closing price 357. Point number 10, global cues today. Hong Kong markets 1.04% up, Japan minus 1.25%, Germany 0.38% plus, ಹಾಗೂ ಫ್ರಾನ್ಸ್ 0.73% ಪ್ಲಸ್, UK 0.55% ಪ್ಲಸ್, ಹಾಗೂ ನ್ಯಾಸ್ಡ್ಯಾಕ್ 0.64% ಅಪ್ ಆಗಿತ್ತು. ಸೊ ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.